ದರ್ಶನ್ ರವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು ಸತ್ಯನ? ರೇಣುಕಾ ಸ್ವಾಮಿಯ ಮೇಲೆ ದಾಳಿ ಮಾಡಿರೋದು ಸತ್ಯನ? ದರ್ಶನ್ ರವರ ಪಾತ್ರ ರೇಣುಕಾ ಸ್ವಾಮಿಯ ಹತ್ಯೆಯಲ್ಲಿ ಇದೆಯಾ? ಪ್ರತಿ ಇಂಚಿಂಚು ಮಾಹಿತಿಗಳು ಇವತ್ತು ಲಭ್ಯ ಇವೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರ ಮೇಲೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಮುಖ್ಯ ಅಂಶಗಳು ಯಾವುದು ಅದನ್ನು ಕೂಡ ಈಗ ಸ್ಪಷ್ಟವಾಗಿ ನಿಮ್ಮ ಮುಂದೆ ಹೇಳ್ತೀನಿ. ದರ್ಶನ್ ರವರು ಜೂನ್ 11, 2024ರಲ್ಲಿ ಅರೆಸ್ಟ್ ಆಗ್ತಾರೆ. ಅಲ್ಲಿಯಿಂದ ಇಲ್ಲಿಯವರೆಗೂ ಪ್ರತಿ ಮಾಹಿತಿಯನ್ನ ಸತ್ಯವಾಗಿ ನಿಮ್ಮ ಮುಂದೆ ಬಿತ್ತರಿಸ್ತಾ ಇದ್ದೀನಿ. ಮತ್ತು ಏನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಅದು ಸಾರ್ವಜನಿಕವಾಗಿ ಬರ್ತಾ ಇರುವಂತಹ ಮಾತುಗಳು ಮತ್ತು ಇನ್ನು ಹಿರಿಯ ಅಧಿಕಾರಿಗಳು ಹಂಚಿಕೊಳ್ಳುತ್ತಾ ಇರುವಂತಹ ಮಾಹಿತಿಗಳ ಮೇರೆಗೆ ನಿಮ್ಮ ಮುಂದೆ ಇವತ್ತು ಬಹಳಷ್ಟು ವಿಚಾರಗಳನ್ನ ಇಡ್ತಾ ಇದ್ದೀನಿ. ರೇಣುಕಾ ಸ್ವಾಮಿಯ ಮೇಲೆ ದರ್ಶನ್ ರವರು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಹೌದು, ಪೊಲೀಸ್ ತನಿಖಾ ಅಧಿಕಾರಿಗಳು ನೀಡಿದಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಯಾವ ರೀತಿ ಉಲ್ಲೇಖ ಆಗಿದೆ? ದರ್ಶನ್ ರವರು ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾರೆ, ಒದ್ದಿದ್ದಾರೆ, ಬಡಿದಿದ್ದಾರೆ. ಅಷ್ಟೇ ಅಲ್ಲದೆ ರೇಣುಕಾ ಸ್ವಾಮಿ ಪ್ರಾಣ ಹೋಗುವಾಗ ದರ್ಶನ್ ರವರು ಅಲ್ಲಿದ್ರ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಮುಖ್ಯ ಅಂಶಗಳು ಇನ್ನೂ ಕೂಡ ಇದೆ. ಒಂದು, ದರ್ಶನ್ ರವರ ಶೂ ಅಲ್ಲಿ ಮ್ಯಾಚ್ ಆಗ್ತಾ ಇದೆ. ಅಂದ್ರೆ ಅದರ ಮೇಲೆ ಹತ್ತಿರುವ ರಕ್ತದ ಕಲೆಗಳು ರೇಣುಕಾ ಸ್ವಾಮಿಯ ಕರೆಸಿಕೊಂಡು ಬಂದು ಏನು ಪಟ್ಟಣಗೆರೆ ಸಡ್ಡಿನಲ್ಲಿ ದರ್ಶನ್ ರವರು ಬಂದು ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಶೂಗೆ ಹತ್ತಿರುವಂತಹ ಮಣ್ಣುಗಳು, ಆ ಶೂ ಅವರು ಹಾಕಿಕೊಂಡಿರುವಂತಹ ಬೂಟ್ ಇದೆಯಲ್ಲ, ಆ ಬೂಟಿಗೆ ತಗಲಿರುವಂತಹ ರಕ್ತ, ಅವರ ಬಟ್ಟೆಗೆ ಹತ್ತಿರುವಂತಹ ರಕ್ತ ಮ್ಯಾಚ್ ಆಗಿದೆ. ಅದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಕೂಡ ಈಗ ನಾವು ನೋಡೋಣ. ಈಗ ಒಬ್ಬ ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸ್ಥಾನದಲ್ಲಿರುವಂತಹ ನಾಯಕ ನಟ ದರ್ಶನ್ ರವರನ್ನ ಯಾವುದೋ ಒಂದು ಸಣ್ಣ ಕೇಸ್ನಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅಭಿಮಾನಿಗಳು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಿಮಗೆ ಇರುವಂತಹ ಸತ್ಯ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಿಮಗೆ ಕೊನೆಯವರೆಗೂ ನಾನು ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಸಮಾಧಾನದಿಂದ, ಬಹಳ ತಾಳ್ಮೆಯಿಂದ ಈ ವಿಚಾರಗಳನ್ನ ಕೇಳ್ಕೊಳ್ಳಿ. ಈಗ ನಟ ದರ್ಶನ್ ರವರಂದ್ರೆ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ದೊಡ್ಡ ಮಟ್ಟದ ಸೆಲೆಬ್ರಿಟಿ. ಕರ್ನಾಟಕ ರಾಜ್ಯದಲ್ಲೇ ದಶಕಗಳ ಕಳೆದಾದ ಮೇಲೆ ಪೌರಾಣಿಕ ಐತಿಹಾಸಿಕ ಪಾತ್ರಗಳಲ್ಲಿ ನಟಿಸುವಂತಹ ಶಕ್ತಿಯನ್ನ, ಆ ಅಜಾನುಬಾಹು ದೇಹವನ್ನ ಹೊಂದಿದಂತ ನಟ. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಮಾಸ್ ಕ್ರಿಯೇಟಿಂಗ್ ಚಿತ್ರಗಳಲ್ಲಿ ನಟಿಸಿ ಮಾಸ್ ಪ್ರೇಕ್ಷಕರನ್ನ ಗೆದ್ದಂತಹ ನಟ. ಅವರನ್ನ ಅಷ್ಟು ಈಜಿಯಾಗಿ ಹೋಗಿ ಅರೆಸ್ಟ್ ಮಾಡ್ತೀನಿ ಅನ್ನೋದು ಸುಲಭದ ಮಾತಲ್ಲ. ಯಾವಾಗ ಪೊಲೀಸ್ ಕೈಗೆ ದರ್ಶನ್ ರವರು ಪಕ್ಕಾ ಈ ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅಂತ ಗೊತ್ತಾಗತ್ತೋ ಆಗ ದರ್ಶನ್ ರವರನ್ನ ನೇರವಾಗಿ ಹೋಗಿ ಅರೆಸ್ಟ್ ಮಾಡ್ತಾರೆ ಪೊಲೀಸರು. ಯಾಕೆ ಗೊತ್ತಾ? ಎಲ್ಲೋ ಒಂದು ಕಡೆ ಇವರೇ ಮಾಡಿದ್ದಾರೆ ಇಲ್ಲ ಅನ್ನೋದು ಡೌಟ್ ಅಲ್ಲಿ ಇದ್ರೆ, ಅಥವಾ ಯಾವುದೋ ಅಂತಹ ಸಾಕ್ಷಿಗಳು ಇಲ್ಲದೆ ಇದ್ರೆ ದರ್ಶನ್ ರವರನ್ನ ಅಷ್ಟು ನೇರವಾಗಿ ಹೋಗಿ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನೋಟಿಸ್ ಕೊಡ್ಬೇಕಾಗ್ತಿತ್ತು. ದರ್ಶನ್ ರವರ ಮೇಲೆ ಈ ರೀತಿ ನಡೆದಿದೆಯಾ ಅಂತ ಹೇಳಿ ನಿಮ್ಮನ್ನ ನಾವು ಪರೀಕ್ಷಿಸಕ್ಕೆ ಕರೆಸ್ಕೊಳ್ತಾ ಇದ್ದೀವಿ ಅಂತೆಲ್ಲ ದರ್ಶನ್ ರವರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಹೋಗ್ಬೇಕಾಗ್ತಿತ್ತು. ಆದ್ರೆ ದರ್ಶನ್ ರವರೇ ನೀವು ಬನ್ನಿ ಅಂತ ಜೀಪಲ್ಲಿ ಹತ್ಸ್ಕೊಂಡು ಹೋಗ್ತಾರೆ ಅಂದ್ರೆ ದರ್ಶನ್ ರವರ ಪಾತ್ರ ಅದರಲ್ಲಿ ಇದೆ ಅಂತ ಸ್ವಲ್ಪವಾದ್ರೂ ಸಾಕ್ಷಿಗಳು ಪೊಲೀಸ್ ಕೈಗೆ ತಲುಪಿದಾಗಲೇ ಪೊಲೀಸರು ಆ ರೀತಿಯ ವರ್ತನೆಯಿಂದ, ಅಂದ್ರೆ ಅವರಿಗಿರುವಂತಹ ಶಕ್ತಿಯಿಂದ, ಅವರಿಗೆ ಕಾನೂನು ಕೊಟ್ಟಿರುವಂತಹ ಹಕ್ಕಿನಿಂದ ದರ್ಶನ್ ರವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರೋದು ಸತ್ಯ. ಅಂದ್ರೆ ಇದರಲ್ಲಿ ದರ್ಶನ್ ರವರ ಪಾತ್ರವೇ ಇಲ್ಲ ಅಂತ ಸ್ಪಷ್ಟವಾಗಿ ಯಾರು ಹೇಳಲಿಕ್ಕೆ ಆಗಲ್ಲ. ಪಾತ್ರ ಇದೆ ಅಂತ ಮಾತ್ರ ಯಾರು ಬೇಕಾದ್ರೂ ಇವತ್ತು ಹೇಳ್ತಾರೆ. ಯಾಕಂದ್ರೆ ದರ್ಶನ್ ರವರನ್ನ ಅರೆಸ್ಟ್ ಮಾಡಿರುವ ರೀತಿಯೇ ಆಗಿದೆ.
ಅಂತಹ ದೊಡ್ಡ ನಟನನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಎಲ್ಲೋ ಒಬ್ರು ಸಾಮಾನ್ಯರು ಹೋಗಿ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಏನು ಸಾಕ್ಷಿಗಳಿಲ್ಲದೆ ಹೋಗಿ ಅರೆಸ್ಟ್ ಮಾಡ್ಲಿಕ್ಕಂತೂ ಆಗಲ್ಲ. ಆಯ್ತು ಬಿಡಿ, ದರ್ಶನ್ ರವರ ಯಾವುದೋ ಒಂದು ಸಾಕ್ಷಿಗಳು ಪೊಲೀಸರ ಕೈಗೆ ಸಿಕ್ಕಿವೆ, ದರ್ಶನ್ ರವರು ಈ ಕೇಸ್ನಲ್ಲಿ ಇದ್ದಾರೆ ಅನ್ನೋದು ಎಲ್ಲೋ ಒಂದು ಕಡೆ ಸುಳಿವು ಸಿಕ್ಕಿದೆ ಮತ್ತು ಸಾಕ್ಷಿಗಳು ಕೆಲವು ಪ್ರಮುಖವಾಗಿ ಇರಬಹುದು, ಹಾಗಾಗಿ ಹೋಗಿ ಅರೆಸ್ಟ್ ಮಾಡಿದ್ದಾರೆ. ಆಯ್ತು, ಮುಂದೆ ಏನು ಅನ್ನುವಂತ ಒಂದು ವಿಚಾರ ನಿಮ್ಮಲ್ಲಿ ಬರಬಹುದು. ಈಗ ನೆಕ್ಸ್ಟ್ ಟಾಪಿಕ್ಗೆ ನಾವು ಹೋಗೋಣ. ದರ್ಶನ್ ರವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ. ಶೂನಲ್ಲಿ ರಕ್ತದ ಕಲೆ, ಬಟ್ಟೆ ಮೇಲೆ ರಕ್ತದ ಕಲೆ ಮತ್ತು ಶೂನ ಕೆಳಭಾಗದಲ್ಲಿ ರೇಣುಕಾ ಸ್ವಾಮಿಯನ್ನ ಹೋಗಿ ಹಲ್ಲೆ ಮಾಡಿ ಬಂದಿರುವ ಈ ಪಟ್ಟಣಗೆರೆ ಸೆಡ್ಡಿನ ಮಣ್ಣು, ಇದೆಲ್ಲವೂ ಕೂಡ ಪ್ರತ್ಯೇಕವಾಗಿ ಅಲ್ಲಿ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಈ ಸಾಕ್ಷಿಗಳಲ್ಲಿ ಇವೆ. ಇನ್ನು ದರ್ಶನ್ ರವರ ರೆಡ್ ಮಹೇಂದ್ರ ತಾರ್ ಅಂದ್ರೆ ಒಂದು ಕಾರ್ ಹೋಗುತ್ತೆ ರೇಣುಕಾ ಸ್ವಾಮಿಯನ್ನ ಕರೆತಂದ ಸಂದರ್ಭದಲ್ಲಿ ಪಟ್ಟಣಗೆರೆ ಸೆಡ್ಗೆ. ಸೊ ಆ ಕಾರು ಕೂಡ CCTVಯಲ್ಲಿ ದೃಶ್ಯಾವಳಿಗಳಲ್ಲಿ ಬಂದಿದೆ, ಅದನ್ನು ನೀವು ಈಗಾಗಲೇ ನೋಡಿರ್ತೀರಿ. ಇನ್ನು ಇಷ್ಟು ಸಾಕ್ಷಿಗಳಿವೆ. ಇನ್ನು ಈ ಪ್ರದೋಷ್ ಕೊಡುವಂತ ಹೇಳಿಕೆಗಳು ಈಗಾಗಲೇ ನೀವು ನೋಡಿರ್ತೀರಿ. ಪ್ರದೋಷ್ ಹೇಳಿದ್ದಾರೆ, ಸಹ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಸಹ ಒಂದು ವಿಚಾರವಾಗಿ ಹಲ್ಲೆ ಮಾಡಿದ್ದಾರೆ, ದರ್ಶನ್ ರವರು ಬಹಳ ದೊಡ್ಡ ಮಟ್ಟದಲ್ಲಿ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಪ್ರದೋಷ್ ಹೇಳಿದ್ದಾರೆ ಅಂತ ಈಗ ನೀವು ನೋಡ್ತಾ ಇದ್ದೀರಿ. ಈ ಪ್ರದೋಷ್ ರವರು ಹೇಳಿರುವಂಥದ್ದು ಈಗ ಹೇಗೆ ಹೊರಗೆ ಬಂತು? ಪ್ರದೋಷ್ ಮತ್ತು 8 ಅಂದ್ರೆ 8ನೆಯ ಆರೋಪಿ ವಿನಯ್, 10ನೆಯ ಆರೋಪಿ ರವಿಶಂಕರ್, ಅಥವಾ ಹೌದು ಈ ಆರೋಪದ ಏನು A1 A2 A3 ಅಂತ ಬರ್ತಾರಲ್ಲ, ಇದರಲ್ಲಿ ಅಂಕಿ ಅಂಶಗಳು ಬದಲಾವಣೆ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಆದರೆ ರವಿಶಂಕರ್ ಅನ್ನುವಂತಹ ಒಬ್ಬ ಆರೋಪಿ, ವಿನಯ್ ಅನ್ನುವಂತಹ ಆರೋಪಿ, ಪ್ರದೋಷ್ ಅನ್ನುವಂತಹ ಆರೋಪಿ, 3 ಜನರು ಕೂಡ ಈಗಾಗಲೇ ಮಾಪಿ ಸಾಕ್ಷಿಗೆ ಅವರ ಅರ್ಜಿಯನ್ನ ಹಾಕಿದ್ದಾರೆ. ಪ್ರದೋಷ್ ಮಾಪಿ ಸಾಕ್ಷಿ ಅರ್ಜಿಯನ್ನ 10ನೆಯ ತಾರೀಕು ಅಂದ್ರೆ ಆಗಸ್ಟ್ 10ನೆಯ ತಾರೀಕು ಈ ವಿಚಾರಣೆ ನಡೆಯುತ್ತೆ ಅನ್ನುವಂಥದ್ದನ್ನ ಕೇಳ್ಪಟ್ಟೆ. ಆದ್ರೆ ಇವತ್ತು 9ನೆಯ ತಾರೀಕೆ ಹೇಗೆ ಆ ಚಾರ್ಜ್ ಶೀಟ್ ನಲ್ಲಿ ಅಂದ್ರೆ ಆ ಒಂದು ಮಾಪಿ ಸಾಕ್ಷಿಯಾಗಿ ಬರ್ತಾ ಇರುವಂತಹ ಪ್ರದೋಷ್ ಸಲ್ಲಿಸಿರುವಂತಹ ಒಂದು ಅರ್ಜಿಯ ವಿಚಾರಣೆ ಈ ಹೊರವಲಯದ ಮಾಧ್ಯಮಗಳಿಗೆ ಗೊತ್ತಾಯಿತು ಅಂತ ನನಗೆ ಗೊತ್ತಿಲ್ಲ. ಪ್ರದೋಷ್ ಓಕೆ ಹಾಗೇ ಹೇಳಿದ್ದಾನೆ, ದರ್ಶನ್ ರವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾನೆ ಅಂದ್ರೆ ಮುಂದೆ ಏನಾಗ್ತದೆ? ಈ ಮಾಪಿ ಸಾಕ್ಷಿ ಆಯಿತು, ಪ್ರದೋಷ್ ಹೇಳಿಬಿಟ್ಟ, ದರ್ಶನ್ ರವರಿಗೆ ಏನು ಶಿಕ್ಷೆ ಕೊಟ್ಬಿಡಿ ಅಂತ ಕಾನೂನು ಒಪ್ಕೊಳ್ಳುತ್ತಾ ಇಲ್ಲ. ಕಾನೂನು ಈ ಒಂದು ಸಿಕ್ಕಿರುವಂತಹ ಸಾಕ್ಷಿಗಳಿಗೂ, ಪ್ರದೋಷ್ ಕೊಟ್ಟಿರುವಂತಹ ಹೇಳಿಕೆಗಳಿಗೂ, ವಿನಯ್ ಕೊಡುವಂತಹ ಹೇಳಿಕೆಗಳಿಗೂ, ರವಿಶಂಕರ್ ಕೊಡುವಂತಹ ಹೇಳಿಕೆಗಳಿಗೂ ಕಂಪೇರ್ ಮಾಡುತ್ತೆ. ಕಾನೂನು ಎಲ್ಲವನ್ನೂ ತಿಳಿದುಕೊಂಡು ಇವು ಪ್ರದೋಷ್ ಏನೇ ಹೇಳಿಕೆ ಕೊಟ್ಟರು, ವಿನಯ್ ಏನೇ ಹೇಳಿಕೆ ಕೊಟ್ಟರು, ಈ ಕಡೆ ರವಿಶಂಕರ್ ಏನೇ ಹೇಳಿಕೆ ಕೊಟ್ಟರು, ಇವರ ಹೇಳಿಕೆಗಳನ್ನ ತೆಗೆದುಕೊಳ್ಳುತ್ತೆ. ಆಮೇಲೆ ದರ್ಶನ್ ರವರ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷಿಗಳು, ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ದರ್ಶನ್ ರವರ ಪಾತ್ರ ಎಷ್ಟಿದೆ ಅನ್ನೋದನ್ನ ತನಿಖೆಯಲ್ಲಿ ತಿಳಿದುಕೊಂಡು ನಂತರ ಈ 3 ಆರೋಪಿಗಳ ಹೇಳಿಕೆಯನ್ನ ಗಮನಾರ್ಹವಾಗಿ ತೆಗೆದುಕೊಂಡು ಕಂಪೇರ್ ಮಾಡಿ ಆಮೇಲೆ ತೆಗೆದುಕೊಂಡು ನೋಡಿದಾಗ ಪ್ರದೋಷ್, ವಿನಯ್ ಮತ್ತು ರವಿಶಂಕರ್ ಹೇಳಿಕೆ ಅದಕ್ಕೆ ಸರಿದೂಗುತ್ತಾ ಅಂತ ಹೇಳಿ ಅಳಿದು ತೂಗಿ ನೋಡಿ ಕಾನೂನು ಶಿಕ್ಷೆಯನ್ನ ವಿಧಿಸುತ್ತೆ. ಪ್ರದೋಷ್ ಹೇಳಿಬಿಟ್ಟ, ದರ್ಶನ್ ರವರು ಒದ್ದು ಬಿಟ್ಟಿದ್ದಾರೆ, ದರ್ಶನ್ ರವರು ಹೊಡೆದು ಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ ಅಂದ್ರೆ ಅದನ್ನ ಕಾನೂನು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ, ತಗೊಳುತ್ತೆ ಮಾಪಿ ಸಾಕ್ಷಿಯಾಗಿ. ಆದ್ರೆ ಈ ಕಡೆ ತನಿಖೆಯಲ್ಲೂ ಕೂಡ ದರ್ಶನ್ ರವರ ಪಾತ್ರ ಅದೇ ರೀತಿ ಇರಬೇಕು, ಪ್ರದೋಷ್ ಹೇಳಿಕೆ ಕೊಟ್ಟಿರೋ ಪಾತ್ರ ಅದೇ ರೀತಿ ಇರಬೇಕು. ದರ್ಶನ್ ರವರ ಪಾತ್ರ, ಪ್ರದೋಷ್ ಏನ್ ಹೇಳಿದಾನಲ್ಲ ಆ ಪಾತ್ರ, ದರ್ಶನ್ ರವರ ಪಾತ್ರವನ್ನ ವಿವರಿಸಿದಾನಲ್ಲ ಪ್ರದೋಷ್, ದರ್ಶನ್ ರವರ ಪಾತ್ರ ಪ್ರದೋಷ್ ನಲ್ಲಿ ಏನಿದೆ ಅದೇ ಪಾತ್ರ ತನಿಖೆಯಲ್ಲೂ ಇರಬೇಕು ದರ್ಶನ್ ರವ್ರದ್ದು. ಆಗ ಮತ್ತು ಅದೇ ರೀತಿ ಇನ್ನಿಬ್ಬರು ಆರೋಪಿಗಳ ಹೇಳಿಕೆ ಕೊಟ್ಟಿದ್ದಾರಲ್ಲ, ಏನಂತ ದರ್ಶನ್ ರವರು ಏನು ಹೇಳಿಕೆ ಅವ್ರು ಇನ್ನೂ ಕೊಟ್ಟಿಲ್ಲ, ಅರ್ಜಿ ಸಲ್ಲಿಸಿದ್ದಾರೆ, ಅವರು ಏನು ಹೇಳಿಕೆ ಕೊಡ್ತಾರೆ ಅವೆಲ್ಲವನ್ನೂ ಕಂಪೇರ್ ಮಾಡಿ ಆಮೇಲೆ ಕೊನೆಗೆ ದರ್ಶನ್ ರವರ ನಿಜವಾದ ಪಾತ್ರ ಏನು ಅಂತ ಹೇಳಿ ಅಲ್ಲಿ ಕಾನೂನು ಪರಿಶೀಲನೆ ಮಾಡುತ್ತೆ. ನಂತರ ಅದಕ್ಕೆ ಏನು ಕಾನೂನು ತೀರ್ಪು ಕೊಡುತ್ತೋ ಕಾದು ನೋಡಬೇಕಿದೆ. ಅದು ಒಂದು ಕಡೆ ಇಡೋಣ. ಇನ್ನು ಪ್ರದೋಷ್ ಏನು ಹೇಳಿಕೆ ಕೊಟ್ಟಿದ್ದಾನಲ್ಲ, ಸಾರ್ವಜನಿಕವಾಗಿ ನಾವು ಕೇಳಿಸ್ಕೊಳ್ತಾ ಇರುವಂತಹ ಮಾಹಿತಿ, 2 ವರ್ಷ ದರ್ಶನ್ ರವರೇ ಜೊತೆಗಿದ್ದಂತಹ ಪ್ರದೋಷ್ 2 ವರ್ಷಗಳ ಹಿಂದೆ
ನಾವು ಇದರಲ್ಲಿ ಭಾಗಿಯಿಲ್ಲ, ಯಾರು ನನಗೆ ಗೊತ್ತಿಲ್ಲ, ನೀವು ತನಿಖೆ ಮಾಡಿ ಅಂತ ಹೇಳಿದಂತಹ ಪ್ರದೋಷ್ ಈಗ ನನಗೆ ಎಲ್ಲವೂ ಗೊತ್ತಿದೆ, ನಾನು ಮಾಪಿ ಸಾಕ್ಷಿ ಆಗ್ತೇನೆ, ನನಗೆಲ್ಲವೂ ಗೊತ್ತಿದೆ, ಯಾರ ಪಾತ್ರ ಎಷ್ಟಿದೆ ಅಂತ ಗೊತ್ತಿದೆ ಅನ್ನುವಂಥದ್ದನ್ನ ಪ್ರದೋಷ್ ಹೇಗೆ ಒಪ್ಕೊಂಡ್ರು ಅನ್ನುವಂಥದ್ದು ಕೂಡ. ಇನ್ನೊಂದು ಕಡೆ ಎಲ್ಲೋ ಪ್ರದೋಷ್ಗೆ ಸಂಬಂಧಪಟ್ಟಂತಹ ವಕೀಲರು ಇದ್ದಾರೆ. ಈ ವಕೀಲರಿಗೆ ಯಾರಾದರೂ ರಾಜಕೀಯದಿಂದ ಒತ್ತಡ ಹೇರಿದ್ರಾ ಅನ್ನುವಂಥದ್ದು ಸಾರ್ವಜನಿಕವಾಗಿ ಬರ್ತಕ್ಕಂಥ ಮಾಹಿತಿಗಳಿದು. ಸಾಕಷ್ಟು ಅಧಿಕಾರಿಗಳು ಕೂಡ ಇದನ್ನು ಹೇಳ್ತಾ ಇದ್ದಾರೆ. ಈಗ ಈ ಪ್ರದೋಷ್ ಇದ್ದಕ್ಕಿದ್ದಂತೆ ಈ ರೀತಿ ವರ್ತನೆ ಮಾಡಲಿಕ್ಕೆ ಏನ್ ಕಾರಣ? ಈ ಮೂವರ ಆರೋಪಿಗಳನ್ನ ಪ್ರದೋಷ್, ವಿನಯ್, ರವಿಶಂಕರ್ ಈ ಮೂರು ಆರೋಪಿಗಳನ್ನು ಎತ್ತಿ ಕಟ್ಟಿದ್ದು ಯಾರು? ಇದ್ರ ಹಿಂದೆ ಯಾರಾದ್ರೂ ಇದ್ದಾರಾ? ಕಾರಣದ ಕೈವಾಡಗಳ ಕೆಲಸ ಮಾಡ್ತಾ ಇದೆಯಾ? ಸಂಪೂರ್ಣವಾಗಿ ದರ್ಶನ್ ರವರನ್ನ ಸಿಕ್ಕಿ ಹಾಕ್ಸಲು ನೋಡ್ತಾ ಇದೆಯಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ. ಆದ್ರೆ ದರ್ಶನ್ ರವರು ಕೂಡ ಶಾಂತವಾಗಿರುವಂಥದ್ದು, ಮೌನವಾಗಿರುವಂಥದ್ದು, ಆಮೇಲೆ ಕಾನೂನು ಅರೆಸ್ಟ್ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ದರ್ಶನ್ ರವರು ಸುಮ್ಮನೆ ಆಗಿರ್ತಕ್ಕಂಥದ್ದು, ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ರವರ ಪಾತ್ರ ಇದರಲ್ಲಿ ಇದೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಾವು ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಇದ್ದೇ ಇದೆ. ಇನ್ನು ದರ್ಶನ್ ರವರ ಪಾತ್ರ ಇದರಲ್ಲಿ ಇರಲಿಲ್ಲ ಅಂದ್ರೆ ದರ್ಶನ್ ರವರು ನೇರವಾಗಿ ಜೀಪ್ ಹತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕಂದ್ರೆ ದರ್ಶನ್ ಅನ್ನುವಂತಹ ಒಂದು ಬ್ರ್ಯಾಂಡು, ದರ್ಶನ್ ಅನ್ನುವಂತಹ ಒಂದು ಶಕ್ತಿ, ಕನ್ನಡ ಚಿತ್ರರಂಗದ ಅದರದೇ ಆದಂತಹ ಮಾಸ್ ಅಪಿರಿಯರ್ ಫ್ಯಾನ್ಸ್, ಇದೆಲ್ಲವೂ ಕೂಡ ಅವರನ್ನ ಸಂಪೂರ್ಣವಾಗಿ ಒಂದು ಧೈರ್ಯಕ್ಕೀಡು ಮಾಡಿ ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ, ಯಾವ ಕಾರಣಕ್ಕಾಗಿ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ, ನನಗೆ ನೋಟಿಸ್ ಕೊಡಿ, ನನಗೆ ನೋಟಿಸ್ ಕಳಿಸಿ ನಂತರ ಅರೆಸ್ಟ್ ಮಾಡಿ ಅಂತ ದರ್ಶನ್ ರವರು ಬಹಳ ಬಲವಾಗಿ ನಿಂತ್ಕೊಳ್ತಾ ಇದ್ರು. ಎಲ್ಲೋ ಒಂದು ಕಡೆ ದರ್ಶನ್ ರವರು ಇದರಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಇನ್ವಾಲ್ವ್ಮೆಂಟ್ ಇದ್ದಾರಾ ಅಥವಾ ಪರಿಪೂರ್ಣವಾಗಿ ಇದರಲ್ಲಿದ್ದಾರಾ ಇಲ್ಲ ಪೂರ್ಣವಾಗಿದ್ದಾರಾ ಅನ್ನೋದು ನ್ಯಾಯಾಲಯದ ಮೂಲಕವೇ ನಾವು ತಿಳಿದುಕೊಳ್ಬೇಕಾಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇಷ್ಟು ದಿವಸ ಎಲ್ಲವನ್ನೂ ನೋಡ್ಕೊಂಡು ಬಂದಿದ್ದೀವಿ, ಇಷ್ಟು ದಿವಸ ಎಲ್ಲವನ್ನೂ ಕಾಯ್ಕೊಂಡು ಬಂದಿದ್ದೀವಿ, ಎಲ್ಲವೂ ತಿಳ್ಕೊಂಡು ಬಂದಿದ್ದೀವಿ. ಆದರೆ ದರ್ಶನ್ ರವರು ಯಾಕೆ ಈ ರೀತಿ ಮೌನವಾಗಿ ಹೋದ್ರು, ಯಾಕೆ ಇಷ್ಟು ಶಾಂತವಾಗಿ ಹೋದ್ರು, ಏನು ನಡೆದಿದೆ, ಏನು ಆಗಿದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ನಾವು ಕಾನೂನಿನ ಮೂಲಕವೇ ತಿಳ್ಕೋಬೇಕಾಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಡೆದಿರಬಹುದು ಸಾರ್ವಜನಿಕವಾಗಿ ಕೆಲವು ಅಧಿಕಾರಿಗಳು ಹೇಳ್ತಾ ಇರುವಂತಹ ವಿಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಷಡ್ಯಂತ್ರಗಳು ದರ್ಶನ್ ರವರ ಮೇಲೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ವಲಯದಲ್ಲಿ ಬರ್ತಾ ಇರುವಂತಹ ವಿಚಾರಗಳು ಕೂಡ ಹೌದು, ಷಡ್ಯಂತ್ರಗಳು ನಡೆದಿರಬಹುದು. ಯಾಕಂದ್ರೆ ಅಂತಹ ಅತಿ ದೊಡ್ಡ ನಟನನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕೋಣ ಅನ್ನುವಂತಹ ವಿಚಾರಗಳು ಇರಬಹುದು. ಅದೆಲ್ಲವೂ ಕಡೆ ಒಂದು ಕಡೆ, ಇನ್ನೊಂದು ಕಡೆ ಈ ರೀತಿಯಾದಂತಹ ವಿಚಾರಗಳು ಕೂಡ ಹೊರವಲಯದಲ್ಲಿ ಆಗ್ತಾ ಇರುವಂಥದ್ದು. ಯಾಕೆ ದರ್ಶನ್ ರವರು ಸುಮ್ಮನೆ ಹೋಗಿ ಅರೆಸ್ಟ್ ಆಗ್ತಾರೆ? ಅಂತಹ ಒಬ್ಬ ದೊಡ್ಡ ನಟನನ್ನ ಯಾರಾದ್ರೂ ಸುಮ್ಮನೆ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತದಾ ಅನ್ನುವಂಥದ್ದು ಕೂಡ ಆಲೋಚನೆಯನ್ನು ಮಾಡಬೇಕಾಗಿರುವಂಥ ವಿಚಾರವೇ ಹೌದು. ಈಗ ಇದೆಲ್ಲವೂ ಒಂದು ಕಡೆ ಇರಲಿ, ನಿಮ್ಮ ತಲೆ ಕೆಟ್ಟು ಹೋಗಿರುತ್ತೆ. ದರ್ಶನ್ ಸರ್ ಅವರ ಅಭಿಮಾನಿಗಳ ತಲೆ ಈಗ ಕೆಟ್ಟು ಹೋಗಿರುತ್ತೆ. ಏನಪ್ಪ ಇದು, ಯಾಕಪ್ಪ ಹೀಗೆ, ಏನಾಯ್ತಿದು, ಯಾಕೆ ಹೀಗೆ ಮಾಡಿಬಿಟ್ರು ಬಾಸ್, ಇದು ಸತ್ಯಾನ ಸುಳ್ಳ, ಯಾವುದು ಸತ್ಯ ಯಾವುದು ಸುಳ್ಳು, ದರ್ಶನ್ ರವರು ಯಾಕೆ ಸುಮ್ಮನೆ ಶಾಂತವಾಗಿದ್ದಾರೆ ಅನ್ನುವಂಥದ್ದು ದರ್ಶನ್ ರವರ ಅಭಿಮಾನಿಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮನಸ್ತಾಪ ಆಗ್ತಾನೆ ಇರುತ್ತೆ. ಅವರು ಮಾಡಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಇದ್ದಾರೆ, ಏನ್ ನಡೀತಾ ಇದೆ ಅನ್ನುವಂತಹ ರೋಷ ವೇಷ ಕೂಡ ದರ್ಶನ್ ರವರ ಅಭಿಮಾನಿಗಳಲ್ಲಿ ನಿಜಕ್ಕೂ ಕೂಡ ಇರುತ್ತೆ. ಇನ್ನು ಎಲ್ಲೋ ಒಂದು ಕಡೆ ಹೊರಗಡೆ ಷಡ್ಯಂತ್ರ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಅಭಿಮಾನಿಗಳಲ್ಲಿ ಗೊಂದಲ ಈಡಾಗ್ತಾ ಇರುತ್ತೆ. ಇದೆಲ್ಲವೂ ಕೂಡ ಗೊಂದಲನೇ. ಆದರೆ ಅಭಿಮಾನಿಗಳಿಗೆ ನಾನು ಕೊಡ್ತಾ ಇರುವಂತಹ ಕೊನೆಯ ಸಂದೇಶವನ್ನ ನೀವು ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ನೋಡಿ, ಅರೆಸ್ಟ್ ಆಗಿದ್ದಾರೆ. ಜೂನ್ 11, 2024 ಅವರು ಜಿಮ್ನಲ್ಲಿ ಅರೆಸ್ಟ್ ಆದರು. ಒಂದು ಕಡೆ ಇರಲಿ, 2 ವರ್ಷ ಈಗಾಗಲೇ ಜೈಲಲ್ಲಿ ವಾಸ ಮಾಡಿದ್ದಾರೆ, ಜೈಲಿನಲ್ಲೇ ಇದ್ದಾರೆ. ಇನ್ನೇನು 6 ತಿಂಗಳು ವರ್ಷ ಅಷ್ಟೇ, ಒಂದು 6-8 ತಿಂಗಳಲ್ಲಿ ಅಥವಾ ಈಗ ನಡೀತಾ ಇರುವಂತಹ ವಿಚಾರಣೆ ನೋಡಿದ್ರೆ ಇನ್ನೇನು 3-4 ತಿಂಗಳಲ್ಲಿ ಬಹುಶಃ ದರ್ಶನ್ ರವರ ಪರಿಪೂರ್ಣ ಅಲ್ಲ, ಪೂರ್ಣವಾಗಿ ಅವರ ಕೇಸ್ ಏನೇನಾಗಿದೆ ಅನ್ನುವಂಥದ್ದು ಹೊರಗಡೆ ಬರುತ್ತೆ. ಆಗ ನ್ಯಾಯಾಲಯ ಕೂಡ ತೀರ್ಪನ್ನು ನೀಡುತ್ತೆ. ಅವರು ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ, ದರ್ಶನ್ ಸರ್ ಅವರ ಹೊಡೆತದಿಂದಲೇ ರೇಣುಕಾಸ್ವಾಮಿ ಡೆತ್ ಆಗಿದ್ದಾರೆ ಅನ್ನೋದು ಹೊರಗಡೆ ಬಂದ್ರೆ, ಅದೇ ರೀತಿಯಾಗಿದೆ ಅಂತ ಸತ್ಯ ಹೊರಗಡೆ ಬಂದ್ರೆ ನಿಜಕ್ಕೂ ಕೂಡ ಬಹಿರಂಗವಾಗಿ ಅವರಿಗೆ
ನೋಡಿ, ಜೀವಾವಧಿ ಶಿಕ್ಷೆ ಆಗಬಹುದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು 14 ವರ್ಷ ಅವರು ಜೈಲು ವಾಸವನ್ನ ಮಾಡುವಂಥ ಸ್ಥಿತಿಮಾನನೂ ಬರಬಹುದು. ಮರಣದಂಡನೆಯ ಶಿಕ್ಷೆ ಕೂಡ ಆಗಬಹುದು. ಆದರೆ ಇವತ್ತು ಮರಣದಂಡನೆ ಶಿಕ್ಷೆ ಅಂದರೆ ಇಂತಿಷ್ಟು ವರ್ಷ, ಆಮೇಲೆ ಸಹನಡತೆ ಮೇಲೆ, ಅವರ ನಡತೆಗಳ ಮೇಲೆ, ಆ ಅಪರಾಧಿಯ ನಡತೆ ಮೇಲೆ ಯಾವ ರೀತಿ ಇರುತ್ತೆ ಅದನ್ನು ನೋಡಿ ಹೊರಗಡೆ ಬಿಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇದನ್ನು ಯಾಕೆ ನಿಮಗೆ ಹೇಳಿದೆ? ಹಾಗಾದರೆ ದರ್ಶನ್ ಸರ್ಗೆ ಶಿಕ್ಷೆ ಆಗ್ಬಿಡುತ್ತಾ? ಇಲ್ಲ. ಅಥವಾ ಶಿಕ್ಷೆ ಆಗೋದಿಲ್ವಾ? ಅದು ಗೊತ್ತಿಲ್ಲ. ಆದರೆ ಯಾವ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ ಆಯಾಮ ಕಾನೂನಿನ ಪ್ರಕಾರದಲ್ಲಿದೆ. ಈಗ ಅಭಿಮಾನಿಗಳು ಗಟ್ಟಿ ಧೈರ್ಯವಾಗಿರಬೇಕು. ನೋಡಿ, ಯಾರನ್ನ ಎಂಥೆಂಥವರನ್ನೋ ಈ ಭೂಮಂಡಲದಿಂದನೇ ಕಳ್ಕೊಂಡಿರುವಂಥದ್ದು ನಡೆದಿದೆ. ದರ್ಶನ್ ಸರ್ ಬದುಕಿದ್ದಾರೆ, ನಿಮ್ಮ ಕಣ್ಣೆದುರಿಗೆ ಇಲ್ಲದೇ ಇರಬಹುದು, ಆದರೆ ಎಲ್ಲೋ ಒಂದು ಕಡೆ ಅವರು ಬದುಕಿ ರಾಜಾರೋಷವಾಗಿ ಇಲ್ಲದೇ ಇರಬಹುದು ರಾಜಾರೋಷವಾಗಿ, ಆದರೆ ಅವರು ಬದುಕಿದ್ದಾರೆ. ಅದಕ್ಕೆ ಖುಷಿ ಪಡಬೇಕಾಗಿರುವಂತಹ ವಿಚಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಬೇಕು ಅಂದರೆ ಕೆಲವರು ನಟರೇ ಇಲ್ಲ, ಅದು ಬೇರೆ ವಿಚಾರ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ? ದರ್ಶನ್ರವರು ಹಾಗಾದರೆ ಅರೆಸ್ಟ್ ಆಗಿ ಇನ್ನು ಶಿಕ್ಷಣೆ ಆಗ್ಬಿಡುತ್ತಾ? ತಪ್ಪು ತಿಳ್ಕೊಬೇಡಿ. ಏನಿದೆ ವಿಚಾರ ತಿಳ್ಕೊಳ್ಳಿ. ದರ್ಶನ್ ಸರ್ ಅರೆಸ್ಟ್ ಆಗಿದ್ದಾರೆ, ತಪ್ಪೇ ಮಾಡಿದ್ದಾರೆ ಅಂತ ಹೊರಗಡೆ ಬಂದರೂ ಕೂಡ ಇಂತಿಷ್ಟು ವರ್ಷ ಅಂತ ಜೈಲಿಗೆ ಹೋಗ್ತಾರೆ, ವಾಪಸ್ ಬರ್ತಾರೆ. ನಮ್ಮ ಕಾನೂನಿನಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಗಳು ಅಪರಾಧಿಯನ್ನ ಅಥವಾ ಆರೋಪಿಯನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಡ್ಬೇಕು ಅನ್ನುವಂಥದ್ದು ಎಲ್ಲಿಯೂ ಕೂಡ ನಮ್ಮ ಕಾನೂನಿನಲ್ಲಿಲ್ಲ. ಆತ ಮಾಡಿರುವಂತಹ ಅಪರಾಧದ ಮೇಲೆ ಶಿಕ್ಷೆಯನ್ನ ಕೊಡುತ್ತೆ ಹೊರತು ಯಾರನ್ನು ಮುಗಿಸ್ಬೇಕು ಅನ್ನುವಂಥದ್ದು ಕಾನೂನಿನ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಅದು ಹೊರಗಡೆ ರಾಜಕೀಯ ವ್ಯವಸ್ಥೆಯಲ್ಲಿ ಇರಬಹುದು, ಇರುತ್ತೆ ಕೂಡ ಹೌದು. ಈಗ ದರ್ಶನ್ ರವರ ಹಿಂದೆ ಷಡ್ಯಂತ್ರಗಳು ನಡೆದಿದ್ರು, ಅದು ಕೂಡ ಇವತ್ತಲ್ಲ ನಾಳೆ ಆಚೆ ಕಡೆ ಬರುತ್ತೆ. ಇದೆಲ್ಲವೂ ಕೂಡ ಬೇರೆ. ಆದರೆ ಅಭಿಮಾನಿಗಳು ಧೈರ್ಯದಿಂದ ಇದನ್ನು ಎದುರಿಸಬೇಕಾಗಿದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಈಗ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಭಗವಂತ ಮನುಷ್ಯನಲ್ಲಿ ಕಿವಿ, ಕಣ್ಣು, ಮೂಗು, ಬಾಯಿ, ಕೈಗಳನ್ನು ಉಸಿರಾಡೋದಕ್ಕೆ ಮೂಗು ಕೊಟ್ಟಿದ್ದಾನೆ, ತಿನ್ನೋದಕ್ಕೆ ಬಾಯಿ ಕೊಟ್ಟಿದ್ದಾನೆ, ಕೇಳಿಸ್ಕೊಳ್ಳೋಕೆ ಕಿವಿ ಕೊಟ್ಟಿದ್ದಾನೆ, ನೋಡೋಕ್ಕೆ ಕಣ್ಣು ಕೊಟ್ಟಿದ್ದಾನೆ, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಕೈಗಳನ್ನು ಕೊಟ್ಟಿದ್ದಾನೆ. ಈಗ ಕೆಲವರಿಗೆ ಕಣ್ಣು ಕೊಟ್ಟಿರಲ್ಲ, ಕಿವಿ ಕೇಳಿಸ್ತಾ ಇರುತ್ತೆ. ಕೆಲವರಿಗೆ ಕಿವಿ ಇರಲ್ಲ, ಕಣ್ಣು ಕಾಣಿಸ್ತಾ ಇರುತ್ತೆ. ಕೆಲವರಿಗೆ ಬಾಯಿ ಇರಲ್ಲ, ಆದರೂ ಕೂಡ ತಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಕೈಗಳನ್ನು ಕೊಟ್ಟಿರ್ತಾರೆ. ಬಾಯಿಗಳ ಮೂಲಕ ಹೇಳಲಿಕ್ಕೆ ಆಗ್ತಿರಲ್ಲ, ಆದರೆ ಕೈ ಸನ್ನೆಯ ಮೂಲಕ ಮಾತನಾಡಲಿಕ್ಕೆ ಅವ್ರಿಗೆ ಕೈಗಳನ್ನ ಇಟ್ಟಿರ್ತಾನೆ. ಒಂದಲ್ಲ ಒಂದು ದಾರಿಯನ್ನ ಭಗವಂತ ತೋರಿಸೇ ಇರ್ತಾನೆ. ತೋರಿಸಲಾರದೆ ಭಗವಂತ ಯಾವ ವ್ಯಕ್ತಿಯನ್ನು ಇಟ್ಟಿರೋದಿಲ್ಲ. ಹಾಗೆ ಇವತ್ತಲ್ಲ ನಾಳೆ ಭಗವಂತ ದರ್ಶನ್ ರವ್ರನ್ನ ಹೊರಗಡೆ ಕರ್ಕೊಂಡು ಹೊರಗಡೆ ಬರಲಿಕ್ಕೆ ಅವ್ರಿಗೆ ಒಂದಲ್ಲ ಒಂದು ದಾರಿ ಕಾನೂನಿನ ಮೂಲಕವೇ ಇಟ್ಟಿರ್ತಾನೆ. ಸೊ ಖಂಡಿತ ದರ್ಶನ್ ಸರ್ ಹೊರಗಡೆ ಬಂದೇ ಬರ್ತಾರೆ. ಯಾಕಂದ್ರೆ ಅವರು ಮಾಡಿರುವಂತಹ ಸಾವಿರಾರು ಒಳ್ಳೆ ಕೆಲಸಗಳನ್ನ ಈಗಾಗಲೇ ಅದರಲ್ಲಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಗುಣ, ಒಳ್ಳೆಯ ವ್ಯಕ್ತಿ ಆಗಿ ಅವರು ಈಗಾಗಲೇ ಬಹಳಷ್ಟು ಜನರ ಮನಸ್ಸಿನಲ್ಲಿ, ಹೃದಯದಲ್ಲಿ ಅವರು ಪೂಜ್ಯ ದೇವರಾಗಿದ್ದಾರೆ. ಅದು ಕೂಡ ಸತ್ಯವೇ. ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಅಭಿಮಾನಿಗಳು ಅವರು ಹೊರಗೆ ಬರಲಿ ಅಂತ ಜಪ ಮಾಡ್ತಾ ಇರೋದು ಸತ್ಯ. ಅವರೆಲ್ಲರ ಆಶೀರ್ವಾದ, ದರ್ಶನ್ ರವರು ಇಲ್ಲಿಯವರೆಗೆ ಮಾಡಿದಂತಹ ಒಳ್ಳೆಯ ಕೆಲಸ ಕಾರ್ಪಣ್ಯಗಳು ಅವರಿಗೆ ರಕ್ಷಣೆ ಅವರ ಕೊನೆಯ ಕ್ಷಣದಲ್ಲಿ ನೀಡುತ್ತೆ ಎನ್ನುವಂತಹ ನಂಬಿಕೆ ನನಗಂತೂ ಇದೆ. ಇನ್ನು ಅವರು ಮಾಡಿದಂತಹ ಒಳ್ಳೆಯ ಕೆಲಸದ ಒಳ್ಳೆತನ ಅವರನ್ನ ಕೊನೆಯ ಸಂದರ್ಭದಲ್ಲಿ ಕೈ ಹಿಡಿಯುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮ್ಮಲ್ಲೂ ಬರಬೇಕು. ಯಾವುದೇ ವಿಚಾರಗಳು, ಸಂಗತಿಗಳು ಹೊರಗಡೆ ಬರಲಿ, ಅವರ ಮೇಲೆ ಎಷ್ಟೇ ಹೀಗೆ ನಡೀತಿದೆ ಹಾಗೆ ನಡೀತಿದೆ ಅಂತ ಎಷ್ಟೇ ವಿಷಯಗಳು ಹೊರಗಡೆ ಬರಲಿ, ಅದು ಯಾವುದನ್ನು ತಲೆಗೆ ಹಾಕಬೇಡಿ ಅಭಿಮಾನಿಗಳು. ಇವತ್ತಲ್ಲ ನಾಳೆ ಅವರಿಗೆ ಹಿಡಿದಿರುವಂತಹ ಕಷ್ಟದ ದಿನಗಳು ಆಚೆ ಬಿಟ್ಟೇ ಬಿಡ್ತವೆ. ಒಳ್ಳೆ ಕಾಲ ಬಂದೇ ಬರುತ್ತೆ. ಆ ಕಾಲಕ್ಕಾಗಿ ಕಾಯಬೇಕಾಗಿರುವಂಥದ್ದು ಮಾತ್ರ ಅಭಿಮಾನಿಗಳ ಕರ್ತವ್ಯ ಅನ್ನೋದನ್ನ ನೀವು ಮರಿಬಾರ್ದು. ಯಾಕಂತ ಹೇಳ್ತಾ ಇದ್ದೀನಿ ಮಾತನ್ನ ಅಂದ್ರೆ, ಏನೇ ನಡೆದ್ರೂ ಕೂಡ ನಡೆದು ಹೋಗಿರುತ್ತೆ, ಶಿಕ್ಷೆಗಳಾಗಿರುತ್ತೆ, ಅಥವಾ ಹೊರಗಡೆ ಬರ್ತಾರೆ. ನೋಡಿ, ಎಲ್ಲರೂ ಕೂಡ ಶುದ್ಧವಾಗಿನೇ ಹೋಗ್ಲಿಕ್ಕಾಗಲ್ಲ. ಒಂದು ಮಾತನ್ನು ಹೇಳ್ತೀನಿ, ಯಾರೂ ಕೂಡ ಇಲ್ಲಿ ಸಾಚಾಗಳಂತೂ ಅಲ್ಲ. ಯಾರನ್ನೇ ತಗೊಳ್ಳಿ, ಯಾವುದೇ ನಟನನ್ನೇ ತಗೊಳ್ಳಿ, ಈ ನಟ ಸಾಚ ಅಂತ ಹೇಳಲಿಕ್ಕೆ ಎಲ್ಲಿಯೂ ಕೂಡ ಇರಲ್ಲ. ಕೆಲವರ ಶಕ್ತಿ, ಕೆಲವರ ಹಣೆ ಬರಹ, ಕೆಲವರ ಗ್ರಹಗತಿಗಳು ಈ ರೀತಿಯಾಗಿ ಸಿಲುಕಿಸುತ್ತವೆ. ಕೆಲವರ
ಪ್ರತಿಭಾ ಮತ್ತು ಕೆಲವರ ಹಣಕಾಸು, ಕೆಲವರ ಪ್ರಭಾವದಿಂದ ಕೆಲವರು ಏನೇ ಮಾಡಿದ್ರು ಕೂಡ ಅದನ್ನು ಮುಚ್ಚಾಕಿ ಹೊರಗಡೆ ಬರ್ತಿರ್ತಾರೆ. ಒಂದಂತೂ ಹೇಳ್ತೀನಿ, ದರ್ಶನ್ ರವರು ಮಾಡಿರುವಂತಹ ಏನು ತಪ್ಪುಗಳಿದೆ ಅದಕ್ಕೆ ಈಗಾಗಲೇ ಅವರು ತಪ್ಪು ಮಾಡಿದ್ದಾರೋ ಇಲ್ವೋ, ಆದರೆ ಈಗಾಗಲೇ ಅವರು ಶಿಕ್ಷೆಗೆ ಒಳಪಟ್ಟಂತೆಯೇ ಬದುಕ್ತಾ ಇದ್ದಾರೆ. ಕೆಲವರು ರಾಜಾರೋಷವಾಗಿ ಹೊರಗಡೆ ಇದ್ದಾರೆ. ಯಾವುದೇ ನಟನ ತಗೊಳ್ಳಿ ನೀವು, ಯಾವುದೇ ನಟನೂ ಇಲ್ಲಿ ಇತ್ತೀಚಿನ ದಿನಮಾನಗಳ ನಟರ ವಿಚಾರದಲ್ಲಿ ಈ ನಟ ಬಹಳ ದೊಡ್ಡ ಸಾಚ ಅಂತ ಹೇಳಿಕ್ಕಾಗೋದಿಲ್ಲ. ಯಾವ ನಟನ ತಗೊಂಡ್ರು ಈ ನಟ ಸಾಚ, ಆ ನಟ ಸಾಚ, ಈ ನಟ ಸಾಚ, ಈ ವ್ಯಕ್ತಿ ಸಾಚ, ಈ ವ್ಯಕ್ತಿ ತಪ್ಪೇ ಮಾಡಿಲ್ಲ, ಹುಟ್ಟಿನಿಂದಲೂ ಇಲ್ಲಿವರೆಗೂ ತಪ್ಪೇ ಮಾಡಿಲ್ಲ ಅಂತ ಏನೂ ಇಲ್ಲ. ಈ ಸಹಜವಾಗಿ ನಾನು ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ, ಯಾವ ಬೇರೆ ನಟರನ್ನ ತೇಜಾವಧೆ ಮಾಡ್ತಕ್ಕಂಥದ್ದಲ್ಲ, ಅಂದರೆ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಈಗ ಯಾವುದೇ ವ್ಯಕ್ತಿಯನ್ನು ತಗೋರಿ, ನಟರೇ ಬೇಡ, ಬೇರೆ ಯಾವುದು ರಾಜ್ಯದಲ್ಲಿರ್ತಕ್ಕಂಥದ್ದು, ದೇಶದಲ್ಲಿರ್ತಕ್ಕಂಥದ್ದು, ಜಗತ್ತಿನಲ್ಲಿರ್ತಕ್ಕಂಥದ್ದು ಯಾವುದೇ ವ್ಯಕ್ತಿಯನ್ನು ತಗೊಂಡ್ರು ಕೂಡ ಈ ವ್ಯಕ್ತಿ ತಪ್ಪು ಮಾಡಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಎಲ್ಲ ವ್ಯಕ್ತಿಗಳು ತಪ್ಪು ಮಾಡ್ತಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ಎಷ್ಟೋ ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ, ರಾಜಕಾರಣಿಗಳ ಮಕ್ಕಳು ತಪ್ಪು ಮಾಡಿದ್ದಾರೆ, ಎಷ್ಟೆಂಥ ನಟರು ತಪ್ಪು ಮಾಡಿದ್ದಾರೆ. ಆದರೆ ಎಲ್ಲರೂ ಕೂಡ ಕೆಲವರು ಅವರ ಪ್ರಭಾವದಿಂದಲೋ ಅಥವಾ ಅವರ ಗ್ರಹಗತಿ ಚೆನ್ನಾಗಿರುವುದರಿಂದಲೋ ಅವರು ಇನ್ನೂ ಕೂಡ ಹೊರಗಡೆ ಇರ್ತಾರೆ, ಅಥವಾ ಇಂತಹ ತಪ್ಪುಗಳಲ್ಲಿ ಸಿಗಾಕೊಂಡಿರೋದಿಲ್ಲ, ಇನ್ನೇನೋ ಬೇರೆ ನಡೆದಿರುತ್ತೆ. ದರ್ಶನ್ ಸರ್ ಅವರಿಗೆ ಅಷ್ಟೊಂದು ಬುದ್ಧಿವಂತಿಕೆ, ಊಹಿಸ್ಲಿಕ್ಕೆ ಆಗದೇ ಇರುವಂತಹ ವಿಚಾರಗಳು ಕೂಡ ನಡೆದಿರಬಹುದು, ಏನೇನೋ ಆಗಿರಬಹುದು. ಆದರೆ ಅದನ್ನೆಲ್ಲವನ್ನೂ ಕೂಡ ಮರೆತು ಹೊಸ ಜೀವನವನ್ನು ನಡೆಸಲಿಕ್ಕೆ ದರ್ಶನ್ ಸರ್ ಹೊರಗಡೆ ಬರ್ತೀನಿ ಅಂದರೂ ಕೂಡ ಕೆಲವು ಅಡಚಣೆಗಳಿದೆ. ಈ ಅಡಚಣೆಗಳನ್ನು ಸಾಕಷ್ಟು ರೀತಿಯಲ್ಲಿ ಅವರು ಎದುರಿಸಬೇಕಾಗ್ತದೆ, ಎದುರಿಸ್ತಾರೆ. ನಿಜಕ್ಕೂ ಕೂಡ ಅವರಿಗೆ ಒಳ್ಳೆ ಕಾಲ ಬರುತ್ತೆ ಅನ್ನುವಂತಹ ನಂಬಿಕೆ ಎಲ್ಲರೂ ಕೂಡ ಇಟ್ಕೊಳ್ಬೇಕು ಅಭಿಮಾನಿಗಳು. ಯಾಕೆಂದರೆ ಅವರು ಮಾಡಿರುವಂಥದ್ದು ಒಳ್ಳೆಯ ಕೆಲಸಗಳು 1, 2 ಅಂತ ಲೆಕ್ಕ ಹಾಕ್ಲಿಕ್ಕಾಗಲ್ಲ, ಸಾವಿರಾರು ಲೆಕ್ಕ ಹಾಕ್ಲಿಕ್ಕಾಗದೇ ಇರುವಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನಿಜಕ್ಕೂ ಅವರಿಗೆ ಆ ಒಳ್ಳೆಯ ಕೆಲಸಗಳು ಈ ಸಂದಿರ್ಘ ಸಂದರ್ಭದಲ್ಲಿ, ಅವರಿಗೆ ಕೆಟ್ಟ ಸಂದರ್ಭದಲ್ಲಿ ಅವರನ್ನು ಕೈ ಹಿಡಿದು ಕಾಪಾಡುತ್ತೆ ಅನ್ನುವಂಥದ್ದು ಮಾತ್ರ ಬಹಳ ನಂಬಿಕೆಯನ್ನು ನಾವು ಇಟ್ಕೋಬೇಕಾಗ್ತದೆ. ದೇವರಿದ್ದಾನೆ ಅಥವಾ ಇಲ್ಲವೋ ಅನ್ನೋದು ಈ ದರ್ಶನ್ ಸರ್ ಅವರ ಪ್ರಕರಣದಲ್ಲೂ ಕೂಡ ಗೊತ್ತಾಗ್ತದೆ ಅಂಥೇಳಿ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ದರ್ಶನ್ ರವರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬಿಡುತ್ತೆ, ಅವರಿಗೆ ದೇವ್ರಿಗೂ ಅದಕ್ಕೂ ಏನು ಸಂಬಂಧ ಅನ್ನುವಂಥದ್ದನ್ನು ಕೇಳಬಹುದು. ಯಾಕಂತಂದ್ರೆ ಏನೋ ಒಂದು ತಪ್ಪು ಆಗಿ ಮಾಡಿರುವಂಥ ವಿಚಾರವಾಗಿ ಇಂತಹ ಒಳ್ಳೆ ಮನುಷ್ಯ ಎಡೂ ಬಿಟ್ಟಿದ್ದಾನೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಕಾನೂನು ಕೂಡ ಅವರ ಮೇಲೆ ಬಹಳೆಲ್ಲ ತುಸು. ಶಿಕ್ಷೆ ಆಗಿದೆಯೋ ಬಿಟ್ಟಿದೆಯೋ, ಇನ್ನೊಂದು ಅವ್ರು ಮಾಡಿದಾರೋ ಬಿಟ್ಟಿದಾರೋ, ಇನ್ನೊಂದು ಬಿಟ್ಟಿದಾರೋ, ಅದು ಯಾವುದೂ ಕೂಡ ಬೇಕಾಗಿಲ್ಲ. ಇಲ್ಲಿ ಕಾನೂನು ಏನಿದೆ ಅದರ ಪ್ರಕಾರ ಅದು ಶಿಕ್ಷೆಯನ್ನು ಕೊಡುತ್ತೆ, ಹೊರಗಡೆ ಬಿಡುತ್ತೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಅವರನ್ನ ಹೊರಗಡೆನೇ ಬಿಡೋದಿಲ್ಲ ಅನ್ನುವಂಥದ್ದು ಮಾತ್ರ ಇದು ಅಖಂಡನೀಯವಾಗುತ್ತೆ. ಯಾಕಂತಂದ್ರೆ ಆ ಶಿಕ್ಷೆ ಆಗುತ್ತೆ, ಈ ಶಿಕ್ಷೆ ಆಗುತ್ತೆ, ಇದೆಲ್ಲವೂ ಕೂಡ ಓಳುಪುಳಗಳನ್ನು ಬಿಟ್ಟು ಅವ್ರು ಹೊರಗಡೆ ಬಂದೇ ಬರ್ತಾರೆ ಅನ್ನುವಂಥ ನಂಬಿಕೆಯ ಮೇಲೆ ನೀವು ಬದುಕಬೇಕಾಗ್ತದೆ ಅಭಿಮಾನಿಗಳು. ಅದೇ ನಂಬಿಕೆಯ ಮೇಲೆ ಇರಿ, ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಿಸಿ, ಖಂಡಿತವಾಗಿ ಅವ್ರಿಗೆ ಒಳ್ಳೆ ಕಾಲ ಬರುತ್ತೆ. ಡೋಂಟ್ ವರಿ, ಯಾವುದೂ ಕೂಡ ತಲೆಗಚ್ಚಿಕೊಳ್ಳದೆ ಆರಾಮಾಗಿರೋದನ್ನ ನೀವು ಕಲೀರಿ. ಓಕೆನಾ? ಸೊ ಅಲ್ಲಿಯವರೆಗೂ ಇನ್ನು ಕೊನೆಗೆ ಅಭಿಮಾನಿಗಳು ಒಂದು ಡಿಸೈಡ್ ಆಗಿಬಿಡಿ, ಒಂದು ನ್ಯಾಯಾಲಯ ಯಾವ ತೀರ್ಪು ಕೊಡುತ್ತೆ ಅದಕ್ಕಾಗಿ ಮಾತ್ರ ನಾವು ಕಾಯ್ತೇವೆ. ಯಾವುದೇ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸುದ್ದಿಗಳಾಗಿರ್ಬಹುದು, ಇನ್ಯಾವುದೇ ಆಗಿರ್ಬಹುದು, ಇದ್ಯಾವುದೂ ಕೂಡ ನಮಗೆ ಬೇಡ. ಕಾನೂನು ಯಾವ ರೀತಿಯಾದಂಥ ತೀರ್ಪನ್ನು ಕೊಡುತ್ತೆ ಆ ತೀರ್ಪಿಗಾಗಿ ನಾವು ಕಾಯೋಣ. ಕಾನೂನು ಯಾವ ತೀರ್ಪನ್ನು ಕೊಡುತ್ತೆ ನೋಡೋಣ ಅನ್ನುವಂಥದ್ದನ್ನು ಮಾತ್ರ ಕಾಯಿರಿ. ಅದನ್ನು ಬಿಟ್ಟು ಸುದ್ದಿಗಳನ್ನು ನೋಡ್ಬಿಟ್ಟು ನೀವು ಎಪ್ಪೋ ಎವ್ವೋ ಅನ್ನುವಂತಹದ್ದನ್ನು ಬಿಟ್ಟು ಕೇವಲ ಕಾನೂನು ನೀಡ್ತಕ್ಕಂಥ ತೀರ್ಪೇನು ಅದ್ರ ಕೊನೆಯ ಅಂತಿಮ ತೀರ್ಪಿಗಾಗಿ ಕಾಯಿರಿ. ಯಾವುದೇ ಸುದ್ದಿಗಾಗಿ ಇನ್ನು ಮೇಲೆ ಕಾಯಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿಗಳಿಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ. ಒಳ್ಳೆಯದಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ. ನಾನು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಹೇಳ್ತೇನೆ, ದರ್ಶನ್ ಸರ್ ಅವರನ್ನ ಪ್ರತಿ ಕ್ಷಣಕ್ಕೂ ಕೂಡ ಪ್ರೀತಿಸ್ತೇನೆ. ಅವ್ರ ಮೇಲೆ ಆರೋಪ ಸಾಬೀತಾದರೂ ಕೂಡ ಅವರನ್ನು ನಾನು ಪ್ರೀತಿಸ್ತೇನೆ. ಯಾಕಂದರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅಂಥ ವ್ಯಕ್ತಿಯನ್ನು ನಾವು ಕಳೆದುಕೊಳ್ತೀವಿ ಅನ್ನೋ ನೋವು ನನಗೂ ಇದೆ, ಕಳೆದುಕೊಳ್ಳಲ್ಲ ಅನ್ನುವಂತಹ ಭರವಸೆಯೂ ಕೂಡ ನನಗಿದೆ. ಇನ್ನೊಂದು ಯಾಕೆ ಈ ಮಾತನ್ನು ಹೇಳ್ತೀನಿ, ಯಾಕೆ ಅವರನ್ನು ಪ್ರೀತಿಸ್ತೇನೆ ಅಂತಂದರೆ ಅವರು ಮಾಡಿರುವಂತಹ ಸಾವಿರಾರು ಒಳ್ಳೆಯ ಕೆಲಸಗಳು ಖಂಡಿತವಾಗಿಯೂ ನಾವು ನೋಡಿದ್ದೇವೆ. ಇನ್ನು ಎಲ್ಲೋ ಒಂದು ಕಡೆ ನಡೆದಿರುವಂತಹ ಕೆಟ್ಟ ಘಟನೆ, ಅವರಿಗೆ ಬಂದಿರುವಂತಹ ಕೆಟ್ಟ ಪರಿಸ್ಥಿತಿಯನ್ನು ನಾವೆಂದಿಗೂ ಕೂಡ ಅಸಹ್ಯ ಪಟ್ಕೊಳ್ಳೋದಿಲ್ಲ. ಅವರು ಯಾವತ್ತೂ ಕೂಡ ನಮ್ಮ ರಾಜ್ಯದ, ನಮ್ಮ ಈ ಕರ್ನಾಟಕ ರಾಜ್ಯದ ಅತ್ಯುತ್ತಮವಾದಂತಹ ನಟನೆ. ಅವರು ರಾಜ್ಯದಲ್ಲಿ ಮಾಡಿರುವಂತಹ ಒಳ್ಳೆ ಚಲನಚಿತ್ರಗಳಾಗಿರ್ಬೋದು, ಅವರು ಮಾಡಿರುವಂತಹ ಒಳ್ಳೆ ಕಾರ್ಯಗಳಾಗಿರಬಹುದು, ನಮ್ಮ ಎಂದಿಗೂ ಕೂಡ ಮಾರ್ಗದರ್ಶನವಾಗೇ ಇರುತ್ತೆ. ಅವರು ಸಾಕಷ್ಟು ಜನಕ್ಕೆ
ಇನ್ಸ್ಪೈರ್ ಕೂಡ ಆಗಿರುವಂಥದ್ದು ಕೂಡ ನಾವು ಗಮನಿಸಿದ್ದೀವಿ. ಅವರು ಯಾವತ್ತಿಗೂ ಕೂಡ ಈ ರಾಜ್ಯದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಅವರು ಯಾವತ್ತಿಗೂ ಕೂಡ ಆ ಒಂದು ಚಿನ್ನದ ಕಿರೀಟವೇ ಅಂತ ಹೇಳಲಿಕ್ಕೆ ಬಯಸ್ತಾನೆ. ಅವ್ರಿಗೆ ಯಾವತ್ತೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡು ಈ ವಿಡಿಯೋನ ಇಲ್ಲಿ ಎಂಡ್ ಮುಗಿಸ್ತಾ ಇದ್ದೀನಿ. ನಾನು ಕೂಡ ಹೇಳ್ತೇನೆ ಜೈ ಡಿ ಬಾಸ್ ಅಂತ. ಯಾಕಂದರೆ ಅವರ ಒಳ್ಳೆ ಗಣತೆ, ಒಳ್ಳೆ ನಡತೆ, ಅವರು ಒಳ್ಳೇದು ಮಾಡಿರೋದನ್ನು ನಾವು ಎಂದಿಗೂ ಕೂಡ ಮರೆಯೋದಿಲ್ಲ. ನಮಸ್ಕಾರ.